ಈಗ ಬೆಂಗಳೂರೇ ತೆಗೆದುಕೊಳ್ಳಿ. ನಾ ಡೆಲ್ಲಿಲಿದ್ದೆ ಒಂದಿನ, ಮೊನ್ನೆ ಕಸದ ಒಂದು ಇದನ್ನ ನೋಡಕ್ ಹೋಗಿದ್ದೆ. 49 ಡಿಗ್ರಿ ಇತ್ತು. ಬೆಂಗಳೂರು ಬಂದ ತಕ್ಷಣ 23 ಡಿಗ್ರಿ ಇತ್ತು. ಎಲ್ಲಿದೆ ಇಂಥ ಸಂಪತ್ತು? ಎಲ್ಲೂ ಇಲ್ಲ ಸಂಪತ್ತು. ಮೊನ್ನೆ 15ನೇ ತಾರೀಕು ನಂದು ಹುಟ್ಟದಬ್ಬ ಆಯ್ತು. ಇನ್ನು ಎಲ್ಲೂ ಹೋಗೋದು ಬೇಡ ಅಂತ ಮಕ್ಕಳು ಕರ್ಕೊಂಡು ಕಬ್ಬನಿಗೆ ಹೋಗಿದ್ದೆ. ವಿತಿನ್ ಹಾಫ್ ಅನ್ ಅವರ್ ಆನೆ ನೋಡಿದೆ, ಇದನ್ನ ಚಿರತೆ ನೋಡಿದೆ, ಹುಲಿ ನೋಡಿದೆ. ಬಟ್ ಸಾಯಂಕಾಲ ಒಂದು ರೌಂಡ್ ಹೋಗೋಣ ಅಂತ ಅದೆಲ್ಲ ಕರ್ಕೊಂಡು ಹೋದ್ರು. ನೋಡಿದ್ರೆ ವಿತಿನ್ 1 ಅವರ್ ಐ ಕುಡ್ ಸಿ ಮೋರ್ ದೆನ್ 150 ಎಲಿಫೆಂಟ್ಸ್. 150. ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ. ಅಂತ ಪ್ರಕೃತಿ, ಅಂತ ಇದು ಸಂಪತ್ತು ಎಲ್ಲಿ ಆ ತರ ಎಲ್ಲ ಇದೆ. ಯಾವ ಬೆಟ್ಟ ಕಾಡು, ಈಗ ನಮ್ಮ ಮಲೆನಾಡೇ ತೆಗೆದುಕೊಳ್ಳಿ, ಕೂರ್ಗೆ ತೆಗೆದುಕೊಳ್ಳಿ, ಚಿಕ್ಕಮಂಗ್ಳೂರೇ ತೆಗೆದುಕೊಳ್ಳಿ, ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ತೆಗೆದುಕೊಳ್ಳಿ, ಉತ್ತರ ಕನ್ನಡ ಜಿಲ್ಲೆ ತಗೊಳ್ಳಿ, ಈ ನಾಡಿದೆಯಲ್ಲ, ಇಲ್ಲಿ ಗಂಧ ಬೆಳೀತಾ ಇದಂತ ಇರ್ಲಿ, ಇವೆಲ್ಲ ವಿ ಆರ್ ಸೋ ಹ್ಯಾಪಿ, ಫಾರ್ಚುನೇಟ್. ಇಲ್ಲಿ ಯಾವ ಅರ್ಥಕ್ವೇಕ್ ಆಗುದಿಲ್ಲ, ಯಾವ ಸಮುದ್ರನೂ ಇಲ್ಲ, ಯಾರು ಬಿಡುದಿಲ್ಲ, ಏನಿಲ್ಲ. ದಿನ 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 ಭೂಮಿ ಬೆಲೆ ಮೇಲಕ್ಕೆ ಏರ್ತಾ ಇದೆ, ಬುದ್ಧಿವಂತಿಕೆನೂ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಐ ಆಮ್ ಸೋ ಪ್ರೌಡ್ ದಟ್ ನಾವೆಲ್ಲ ಈ ಕರ್ನಾಟಕ ಭೂಮಿಯಲ್ಲಿ ಇದ್ದೀವಲ್ಲ, ಇಲ್ಲಿ ಬೆಳೆದಿದ್ದೀವಲ್ಲ. ಪುರಂದರಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ನಾವೆಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಈ ಪರಂಪರೆಯಲ್ಲಿ, ಈ ಸಂಸ್ಕೃತಿಯಲ್ಲಿ ನಾವು ಬದುಕಿ ಜೀವ ನಾವು ಇಲ್ಲಿ ನಡೆಸ್ತಾ ಇದೀವಲ್ಲ. ಏನೋ ಬದುಕಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನಾದ್ರು ಒಂದು ಸಾಧನೆ ಮಾಡೋಗ್ಬೇಕು. ಆ ಕೆಲಸ ಮಾಡೋಣ. ನಿಮ್ಮ ಆಶೀರ್ವಾದ ಇರಲಿ, ಸಹಕಾರ ಇರಲಿ. ನನಗೂ ಮತ್ತೆ ನೀವು ಬೆಂಬಲ ಕೊಡಬೇಕು. ಎಲೆಕ್ಷನ್ ನಂಗೆ ಸ್ವಲ್ಪ ಸಹಾಯ ಮಾಡ್ಬೇಕು ನೀವು ಅಂತೇಳಿ ಪ್ರಾರ್ಥಿಸಿ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಇನ್ನ ಏನಾದ್ರು ಇದ್ರೆ ಕೇಳಿ. ಏನ್ ರಾಜಕಾರಣ ಮಾಡ್ತಿದ್ರೆ? ಹೊಡೆದು ಚಚ್ಚಿ ಹೇಳ್ದಲ್ಲ, ಕಲ್ಲು ಹೊಡೆದು ಕೆತ್ತೆ ಮಾಡಿ ಇಲ್ಲಿ ಗಂಟ ಇಲ್ಲಿ ಬೆಳೆದಿದ್ದೆ ನೋಡಿ. ಅವೈಲಬಲ್, ನನ್ನಷ್ಟು ಅವೈಲಬಲ್ ಪಬ್ಲಿಕ್ ಲೈಫಲ್ಲಿ ಯಾರಿಲ್ಲ. ಬಟ್ ಏನಪ್ಪಾ ಅಂದ್ರೆ ನೀವು ಸುಮ್ಮನೆ ಬರೀ ಎಲ್ಲ ನೀವು ಏನೋ ಒಂದು ಲೈನ್ ಹೇಳಿರ್ತೀನಿ, ಆ ಲೈನ್ ಫುಲ್ ಬಿಟ್ಬಿಡ್ತೀರಿ, ಕಟ್ ಮಾಡ್ಬಿಟ್ಟು ಒಬ್ಬಂಗೆ ಏನಾರು ಬೈತೀನಿ ಅಂತಂದ್ರೆ ಅದನ್ನೇ ತೋರಿಸ್ತೀರಿ ನೀವು. ಯಾರು ಅಡ್ಡ ಬಂದ್ಬಿಟ್ಟೆ ಹಿಂಗೆ ಕೈ ಎತ್ತಿರ್ತೀನಿ, ನೋಡಿ ಅವನ್ ದರ್ಪ ನೋಡಿ, ಅವನ್ ಧರ್ಮ ನೋಡಿ, ಆ ರೂಢಿಸಮ್ ನೋಡಿ ಅಂತ ಅದನ್ನ ತೋರಿಸಿ ಕೈ ಎತ್ತಿದ್ನೇ ತೋರಿಸ್ತೀರಿ ನೀವು. ಸರಿಯಪ್ಪ, ನಿಮ್ಗಳವು ಅಥವಾ ತೋರಿಸ್ತೀರಿ. ನಮ್ 40 ವರ್ಷದ ಬದುಕೇನಾಗ್ಬೇಕು? ಹಂಗೆ ಡಂಪ್ ಮಾಡ್ಬಿಟ್ಟು ಬಿಸಾಕ್ಬಿಡ್ತೀರಿ ನೀವು. ಡಸ್ಟ್ಬಿನ್ಗೆ ಹಾಕ್ಬಿಡ್ತೀರಿ. ಬೇಡ ಅದ್ರ ಬಗ್ಗೆ ಕಾಂಟ್ರವರ್ಸಿ ಮಾತುಬೇಡ. ಬಸ್ಸು ನೋಡಿ, ಅದು ಸ್ಕೂಲ್ ಮಕ್ಕಳಿಗೆ ನಾನು ಶಾಲೆ ನಡೆಸ್ತೀನಿ. ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ಇನ್ ದಟ್. ಟೈಮಿಂಗು ಬಹಳ, ಬಸ್ಗಳು ಬರ್ಬೇಕಾದ್ರೆ ಟೈಮ್ ಎಲ್ಲ ಬೇಕಾದಷ್ಟು ಇಶ್ಯೂಸ್ ಇದೆ. ನಿಮ್ದು ಅದೇ ಅದು ಯಾವ ಕಾಂಟೆಸ್ಟ್ ಅಲ್ಲಿ ಮಾತಾಡ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ. ನೀವು ಯಾವ ತರ ಒಂದೇನೋ ಒಂದು ಡೀಟೇಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಕೊಡಿ. ಏನೋ ಒಂದು ಸೊಲ್ಯೂಷನ್ ಕೊಡ್ಬೇಕಾದ್ರೆ ಮಾಡೋಣ. ಅದಕ್ಕೋಸ್ಕರ ಈಗ ಮೊನ್ನೆ ಏನಾಯ್ತು ಅಂದ್ರೆ, ಈ ಶಾಲಾ ಮಕ್ಕಳುಗಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ನಾವೆಲ್ಲ ಹೋಗ್ಬೇಕಾದ್ರೆ ಒಂದು 15 ನಿಮಿಷಕ್ಕೆ 20 ನಿಮಿಷಕ್ಕೆ ಸ್ಕೂಲ್ ತಲುಪಿಸಿದ್ದೆ ನಾನು. ಈಗೆಲ್ಲ ಗಂಟೆಗಟ್ಟಲೆ ಹೋಗೋಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಬೆಂಗಳೂರಲ್ಲಿ ಒಂದು 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀನಿ. ಈ ನಾಲೆಗಳ ಪಕ್ಕ ಮೊದಲು NGT ಅವರು ನಮ್ಗೆ ಆರ್ಡರ್ ಮಾಡಿ, ನೀವೇನು ಮೇಲ್ಗಡೆ ಫ್ಲೈಓವರ್ ಗಿವರ್ ಮಾಡಬಾರ್ದು ಅಂತ ಆರ್ಡರ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಮೊನ್ನೆ ಒಂದು ಡಿಸಿಷನ್ ತಗೊಂಡಿದ್ದೀನಿ ಬೆಂಗಳೂರು ನಗರದಲ್ಲಿ. ಈ 50 ಮೀಟರ್ ಏನು ಕಟ್ಟಂಗಿಲ್ಲ, 50 ಅಡಿನೋ ಏನೋ ಮೀಟರ್ವರೆಗೂ ಏನು ಕಟ್ಟಂಗಿಲ್ಲ. ಅದಕ್ಕೆ ಅವ್ರಿಗೆ ಹೇಳಿದೀನಿ ಅಂತಂದ್ರೆ, ಅದನ್ನೆಲ್ಲ ನಾವೇ ಗೌರ್ಮೆಂಟ್ ಅವ್ರಿಗೆ TDR ಗಿಡಿಆರ್ ಕೊಟ್ಬಿಟ್ಟು, ಆ ಕಡೆ ಈ ಕಡೆ 2 ಕಡೆನೂ ಒಂದು ಇದನ್ನ ರೋಡ್ ನ ಕ್ರಿಯೇಟ್ ಮಾಡ್ಬಿಟ್ಟು, ಅಟ್ಲೀಸ್ಟ್ ದೊಡ್ಡ ಬಸ್ಗೆಲ್ಲ ಈ ಮಕ್ಕಳು ಮರಿ ಸ್ಕೂಲ್ಗಳಿಗೆ ಹೋಗಕ್ಕೆ ಮಾಡಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಬೆಂಗಳೂರು ನಗರದಲ್ಲಿ ಒಂದು 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀನಿ. ಈಗ ಒಂದು 2 ಕಡೆ ನೋಟಿಫಿಕೇಶನ್ ಮಾಡಿದ್ದೀನಿ. ಟ್ರೈ ಟು ಟೇಕ್. ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟೈಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಹಳ ಹೆಜಲ್ ಆಗ್ತಾ ಇದೆ, ಟ್ರಾನ್ಸ್ಪೋರ್ಟೇಷನ್ ಬಹಳ ಸಮಸ್ಯೆ ಇದೆ, ಅದನ್ನು ನಮ್ಗೆ ಅರಿವಿದೆ. ಅದನ್ನ ಯೋಚನೆ ಮಾಡ್ತೀನಿ. ಮೊನ್ನೆ ತಾನೇ ಮಕ್ಳಿಗೆ ಹೇಳಿದೀನಿ, ಪ್ರತಿ ಒಂದು ಮಗುನೂ ಒಂದೊಂದು ಇದನ್ನ ಮರನ ಅಡಾಪ್ಟ್ ಮಾಡ್ಕೋಬೇಕು. ಸ್ಕೂಲಲ್ಲಿ ಗ್ರೀನ್ ಕ್ಲಬ್ಗಳು
ಆಗಬೇಕು. ಅಂದ್ರೆ ಕ್ಲೈಮೇಟ್ ಚೇಂಜ್ಗೆ ಕ್ಲೈಮೇಟ್ ಕ್ಲಬ್ಗಳು ಸ್ಥಾಪನೆ ಮಾಡಬೇಕು ಅಂತೇಳಿ ಮೊನ್ನೆ ತಾನೇ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಹಂಗೆ ವಿ ಆರ್ ಟ್ರೈನ್ ಟು ಮೇಕ್ ಲಾಟ್ ಆಫ್ ಚೇಂಜಸ್. ಬಟ್ ಕೆಲವು ಕಾಣ್ಬೋದು, ಕೆಲವು ಕಾಣದೇ ಇರ್ಬೋದು. ಬಟ್ ನನಗೆ ಯಾರು ಒಪ್ಲಿ ಬಿಡ್ಲಿ, ಅಟ್ಲೀಸ್ಟ್ ನಮ್ಮ ಕಾನ್ಶಿಯಸ್ ಅವರು ಪರ್ಮಿಟ್ ಮಾಡಬೇಕಲ್ಲ. ಸಮಥಿಂಗ್ ವಿ ಹ್ಯಾವ್ ಟು ಡೂ ಫಾರ್ ದಿಸ್ ಸೊಸೈಟಿ ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ. ಇಷ್ಟು ಹೊತ್ತು ಆದ್ರೂ ಕೂಡ ನನಗೆ ತಾಳ್ಮೆಯಿಂದ ಕಾಯ್ದು ಕರೆದು ವರ್ತೂರ್ ಲೇಕ್. ಎಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಅದೇನಿಲ್ಲ ಅಲ್ವಾ, ವರ್ತೂರ್ ಲೇಕ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಅಲ್ಲಿರೋ ಅಕ್ಕಪಕ್ಕ ಫ್ಯಾಕ್ಟ್ರಿಗಳು ಮತ್ತೊಂದೆಲ್ಲ ಆ ನೀರ್ನ ಅದಕ್ಕೆ ಬಿಡ್ತಾ ಇದ್ದಾರೆ. ವಿ ಹ್ಯಾವ್ ಟು ಫೋರ್ಸ್ ಅವ್ರದೇ ಆದಂತ STP ಮಾಡ್ಕೊಳಕ್ಕೆ ಒಂದು ಇದು ಮಾಡಬೇಕು. ನಿನ್ನೆ ತಾನೇ ಒಂದು ಮೀಟಿಂಗ್ ಮಾಡಿ, ನೀವು ಜಸ್ಟ್ ಯಾವ್ದೋ ಪೇಪರ್ ಅಲ್ಲಿ ನೋಡಿ, ನಾನು ಬೆಂಗಳೂರು ಡಿಸ್ಟಿಕ್ ಅಲ್ಲಿ ಇರುವಂತ ಎಲ್ಲ ಕೆರೆಗಳಿಗೆ ಒಂದು ಸ್ಮಾಲ್ ಕಮಿಟಿ ಮಾಡಿ ಹೋಗಿ ಅದಕ್ಕೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ, ಎಲ್ಲೆಲ್ಲಿ ಇದನ್ನ ಡ್ರೈನೇಜ್ಗಳೆಲ್ಲ ನೀರು ಬಿಡ್ತಾ ಇದ್ದಾರೆ, ಅದನ್ನೆಲ್ಲ ಸ್ಟಾಪ್ ಮಾಡಿಸ್ಲಿಕ್ಕೆ ಆ ಫ್ಯಾಕ್ಟರಿ ಅವ್ರಿಗೆಲ್ಲ ಕಂಟ್ರೋಲ್ ಮಾಡಿ ಅವ್ರವ್ರ ಜಾಗದಲ್ಲೇ ಒಂದು ಪೊಲ್ಯೂಷನ್ ಇದನ್ನ ಸೀವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕೊಳ್ಬೇಕು ಅಂತ ಡೈರೆಕ್ಷನ್ಸ್ ಕೊಡಕ್ಕೆ ಈಗಿಂದ. ಯಾಕೆಂದ್ರೆ ಸಿಟಿ ಬೇರೆ, ಸಿಟಿ ಬುತ್ತಲು ಒಂದು ಡಿಸ್ಟಿಕ್ ಇದೆ, ಬೆಂಗಳೂರು ಡಿಸ್ಟಿಕ್ ಫುಲ್ ಇದೆ, ಅದಕ್ಕೆ ಕೂಡ ಮಾಡಬೇಕು ಅಂತ ಜಸ್ಟ್ ಒಂದು ನಿನ್ನೆ ತಾನೇ ಒಂದು ಡಿಸಿಷನ್ ತಗೊಂಡಿದ್ದೆ ನಾನು. ಎಷ್ಟಿದೆ ಈ ಬೆಂಗಳೂರೇ ತೆಗೆದುಕೊಳ್ಳಿ. ನಾ ಡೆಲ್ಲಿಲಿದ್ದೆ ಒಂದಿನ ಮೊನ್ನೆ, ಕಸದ ಒಂದು ಇದನ್ನ ನೋಡಕ್ ಹೋಗಿದ್ದೆ. 49 ಡಿಗ್ರಿ ಇತ್ತು. ಬೆಂಗಳೂರು ಬಂದ ತಕ್ಷಣ 23 ಡಿಗ್ರಿ ಇತ್ತು. ಎಲ್ಲಿದೆ ಇಂಥ ಸಂಪತ್ತು? ಎಲ್ಲೂ ಇಲ್ಲ ಸಂಪತ್ತು. ಮೊನ್ನೆ 15ನೇ ತಾರೀಕು ನಂದು ಹುಟ್ಟದಬ್ಬ ಆಯ್ತು. ಇನ್ನೆಲ್ಲೂ ಹೋಗೋದ್ ಬೇಡ ಅಂತ ಮಕ್ಕಳು ಕರ್ಕೊಂಡು ಕಬಿನಿಗೆ ಹೋಗಿದ್ದೆ. ವಿತಿನ್ ಹಾಫ್ ಅನ್ ಅವರ್ ಆನೆ ನೋಡಿದೆ, ಇದನ್ನ ಚಿರತೆ ನೋಡಿದೆ, ಹುಲಿ ನೋಡಿದೆ. ಬಟ್ ಸಾಯಂಕಾಲ ಒಂದು ರೌಂಡ್ ಹೋಗೋಣ ಅಂತ ಅದೆಲ್ಲ ಕರ್ಕೊಂಡೋದ್ರು. ನೋಡಿದ್ರೆ ವಿತಿನ್ 1 ಅವರ್ ಐ ಕುಡ್ ಸಿ ಮೋರ್ ದೆನ್ 150 ಎಲಿಫೆಂಟ್ಸ್. 150. ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ. ಅಂತ ಪ್ರಕೃತಿ, ಅಂತ ಇದು ಸಂಪತ್ತು ಎಲ್ಲಿ ಆ ತರ ಎಲ್ಲ ಇದೆ. ಯಾವ ಬೆಟ್ಟ ಕಾಡು, ಈಗ ನಮ್ಮ ಮಲೆನಾಡೇ ತೆಗೆದುಕೊಳ್ಳಿ, ಕೂರ್ಗೆ ತೆಗೆದುಕೊಳ್ಳಿ, ಚಿಕ್ಕಮಂಗ್ಳೂರೇ ತೆಗೆದುಕೊಳ್ಳಿ, ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ತೆಗೆದುಕೊಳ್ಳಿ, ಉತ್ತರ ಕನ್ನಡ ಜಿಲ್ಲೆ ತಗೊಳ್ಳಿ, ಈ ನಾಡಿದೆಯಲ್ಲ, ಇಲ್ಲಿ ಗಂಧ ಬೆಳೀತಾ ಇದ್ದಂತ ಇರ್ಲಿ, ಇವೆಲ್ಲ ವಿ ಆರ್ ಸೋ ಹ್ಯಾಪಿ, ಫಾರ್ಚುನೇಟ್. ಇಲ್ಲಿ ಯಾವ ಅರ್ಥಕ್ವೇಕು ಆಗುದಿಲ್ಲ, ಯಾವ ಸಮುದ್ರನೂ ಇಲ್ಲ, ಯಾರು ಬಡಿದಿಲ್ಲ, ಏನಿಲ್ಲ. ದಿನ 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 ಭೂಮಿ ಬೆಲೆ ಮೇಲೆ ಏರ್ತಾ ಇದೆ, ಬುದ್ಧಿವಂತಿಕೆನೂ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಐ ಆಮ್ ಸೋ ಪ್ರೌಡ್ ದಟ್ ನಾವೆಲ್ಲ ಈ ಕರ್ನಾಟಕ ಭೂಮಿಲಿ ಇದ್ದೀವಲ್ಲ, ಇಲ್ಲಿ ಬೆಳೆದಿದ್ದೀವಲ್ಲ. ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ನಾವೆಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಈ ಪರಂಪರೆಯಲ್ಲಿ, ಈ ಸಂಸ್ಕೃತಿಲಿ ನಾವು ಬದುಕಿ ಜೀವ ನಾವು ಇಲ್ಲಿ ನಡೆಸ್ತಾ ಇದೀವಲ್ಲ. ಏನೋ ಬದುಕಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನಾದ್ರು ಒಂದು ಸಾಧನೆ ಮಾಡೋಗ್ಬೇಕು. ಆ ಕೆಲಸ ಮಾಡೋಣ. ನಿಮ್ಮ ಆಶೀರ್ವಾದ ಇರಲಿ, ಸಹಕಾರ ಇರಲಿ. ನನಗೂ ಮತ್ತೆ ನೀವು ಬೆಂಬಲ ಕೊಡಬೇಕು. ಎಲೆಕ್ಷನ್ ನಂಗೆ ಸ್ವಲ್ಪ ಸಹಾಯ ಮಾಡ್ಬೇಕು ನೀವು ಅಂತೇಳಿ ಪ್ರಾರ್ಥಿಸಿ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಇನ್ನೇನಾದ್ರು ಇದ್ರೆ ಕೇಳಿ. ಏನ್ ರಾಜಕಾರಣ ಮಾಡ್ತಿದ್ದಾರೆ? ಹೊಡೆದು ಚಚ್ಚಿ ಹೇಳ್ದಲ್ಲ, ಕಲ್ಲು ಹೊಡೆದು ಕೆತ್ತೆ ಮಾಡಿ ಇಲ್ಲಿ ಗಂಟ ಇಲ್ಲಿ ಬೆಳೆದಿದ್ದೆ ನೋಡಿ. ಅವೈಲಬಲ್, ನನ್ನಷ್ಟು ಅವೈಲಬಲ್ ಪಬ್ಲಿಕ್ ಲೈಫಲ್ಲಿ ಯಾರಿಲ್ಲ. ಬಟ್ ಏನಪ್ಪಾ ಅಂದ್ರೆ ನೀವು ಸುಮ್ಮನೆ ಬರೀ ಎಲ್ಲ ನೀವು ಏನೋ ಒಂದು ಲೈನ್ ಹೇಳಿರ್ತೀನಿ, ಆ ಲೈನ್ ಫುಲ್ ಬಿಟ್ಬಿಡ್ತೀರಿ, ಕಟ್ ಮಾಡ್ಬಿಟ್ಟು ಒಬ್ಬ ಏನಾರು ಬೈತೀನಿ ಅಂತ ಅಂದ್ರೆ ಅದನ್ನೇ ತೋರಿಸ್ತೀರಿ ನೀವು. ಯಾರು ಅಡ್ಡ ಬಂದ್ಬಿಟ್ಟೆ ಹಿಂಗೆ ಕೈ ಎತ್ತಿರ್ತೀನಿ, ನೋಡಿ ಅವನ್ ದರ್ಪ ನೋಡಿ, ಅವನ್ ಧರ್ಮ ನೋಡಿ, ಆ ರೂಢಿಸಮ್ ನೋಡಿ ಅಂತ ಅದನ್ನ ತೋರಿಸಿ ಕೈ ಎತ್ತಿದ್ದೇ ತೋರಿಸ್ತೀರಿ ನೀವು. ಸರಿಯಪ್ಪ, ನಿಮ್ಗ್ ಲವ್ ಅಥವಾ ತೋರಿಸ್ತೀರಿ. ನಮ್ 40 ವರ್ಷದ ಬದುಕೇನಾಗ್ಬೇಕು? ಹಂಗೆ ಡಂಪ್ ಮಾಡ್ಬಿಟ್ಟು ಬಿಸಾಕ್ಬಿಡ್ತೀರಿ ನೀವು. ಡಸ್ಟ್ಬಿನ್ಗೆ ಹಾಕ್ಬಿಡ್ತೀರಿ. ಬೇಡ ಅದ್ರ ಬಗ್ಗೆ ಕಾಂಟ್ರವರ್ಸಿ ಮಾತುಗಳು. ಬಸ್ಸು ನೋಡಿ, ಅದು ಸ್ಕೂಲ್ ಮಕ್ಕಳಿಗೆ ನಾನು ಶಾಲೆ ನಡೆಸ್ತೀನಿ. ನಾನು
ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ಇನ್ ದಟ್. ಟೈಮಿಂಗು ಬಹಳ, ಬಸ್ಗಳು ಬರ್ಬೇಕಾದ್ರೆ ಟೈಮ್ ಎಲ್ಲ ಬೇಕಾದಷ್ಟು ಇಶ್ಯೂಸ್ ಇದೆ. ನಿಮ್ದು ಅದು ಯಾವುದು ಯಾವ ಕಾಂಟೆಸ್ಟ್ ಅಲ್ಲಿ ನೀವು ಮಾತಾಡ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ. ನೀವು ಯಾವ ತರ ಒಂದೇನೋ ಒಂದು ಡೀಟೇಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಕೊಡಿ, ಏನೋ ಒಂದು ಸೊಲ್ಯೂಷನ್ ಕೊಡ್ಬೇಕಾದ್ರೆ ಮಾಡೋಣ. ಅದಕ್ಕೋಸ್ಕರ ಈಗ ಮೊನ್ನೆ ಏನಾಯ್ತು ಅಂದ್ರೆ ಈ ಶಾಲಾ ಮಕ್ಕಳುಗಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವೆಲ್ಲ ಹೋಗ್ಬೇಕಾದ್ರೆ ಒಂದು 15 ನಿಮಿಷಕ್ಕೆ 20 ನಿಮಿಷಕ್ಕೆ ಸ್ಕೂಲ್ ತಲುಪಿಸಿದ್ದೆ ನಾನು. ಈಗೆಲ್ಲ ಗಂಟೆಗಟ್ಟಲೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಬೆಂಗಳೂರಲ್ಲಿ ಒಂದು 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀನಿ. ಈ ನಾಲೆಗಳ ಪಕ್ಕ ಮೊದಲು NGT ಅವರು ನಮ್ಗೆ ಆರ್ಡರ್ ಮಾಡಿ ನೀವೇನು ಮೇಲ್ಗಡೆ ಫ್ಲೈಓವರ್ ಗಿವರ್ ಮಾಡಬಾರ್ದು ಅಂತ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಮೊನ್ನೆ ಒಂದು ಡಿಸಿಷನ್ ತಗೊಂಡಿದ್ದೀನಿ ಬೆಂಗಳೂರು ನಗರದಲ್ಲಿ. ಈ 50 ಮೀಟರ್ ಏನು ಕಟ್ಟಂಗಿಲ್ಲ, 50 ಅಡಿನೋ ಏನೋ ಮೀಟರ್ ವರೆಗೂ ಏನು ಕಟ್ಟಂಗಿಲ್ಲ. ಅದಕ್ಕೆ ಅವ್ರಿಗೆ ಹೇಳಿದೀನಿ ಅಂತಂದ್ರೆ ಅದನ್ನೆಲ್ಲ ನಾವೇ ಗೌರ್ಮೆಂಟ್ ಅವ್ರಿಗೆ TDR ಗಿಡಿಆರ್ ಕೊಟ್ಬಿಟ್ಟು ಆ ಕಡೆ ಈ ಕಡೆ ಎರಡು ಕಡೆನೂ ಒಂದು ಇದನ್ನ ರೋಡ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅಟ್ಲೀಸ್ಟ್ ದೊಡ್ಡ ದೊಡ್ಡ ಬಸ್ಗೆಲ್ಲ ಈ ಮಕ್ಕಳು ಮರಿ ಸ್ಕೂಲ್ಗಳಿಗೆ ಹೋಗಕ್ಕೆ ಮಾಡಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಬೆಂಗಳೂರು ನಗರದಲ್ಲಿ ಒಂದು 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀನಿ. ಈಗ ಒಂದು 2 ಕಡೆ ನೋಟಿಫಿಕೇಶನ್ ಮಾಡಿದ್ದೀನಿ. ಟ್ರೈ ಟು ಟೇಕ್. ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟೈಮ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಹಳ ಅಜಲ್ ಆಗ್ತಾ ಇದೆ, ಟ್ರಾನ್ಸ್ಪೋರ್ಟೇಷನ್ ಬಹಳ ಸಮಸ್ಯೆ ಇದೆ, ಅದನ್ನು ನಮ್ಗೆ ಅರಿವಿದೆ. ಅದನ್ನ ಯೋಚನೆ ಮಾಡ್ತೀನಿ. ಮೊನ್ನೆ ತಾನೇ ಮಕ್ಕಳಿಗೆ ಹೇಳಿದೀನಿ, ಪ್ರತಿ ಒಂದು ಮಗುನೂ ಒಂದೊಂದು ಇದನ್ನ ಗಿಡನ ಮರನ ಅಡಾಪ್ಟ್ ಮಾಡ್ಕೋಬೇಕು. ಸ್ಕೂಲಲ್ಲಿ ಗ್ರೀನ್ ಕ್ಲಬ್ಗಳು ಆಗ್ಬೇಕು. ಅಂದ್ರೆ ಕ್ಲೈಮೇಟ್ ಕ್ಲೈಮೇಟ್ ಕ್ಲಬ್ಗಳು ಸ್ಥಾಪನೆ ಮಾಡಬೇಕು ಅಂತೇಳಿ ಮೊನ್ನೆ ತಾನೇ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಹಂಗೆ ವಿ ಆರ್ ಟ್ರೈನ್ ಟು ಮೇಕ್ ಲಾಟ್ ಆಫ್ ಚೇಂಜಸ್. ಬಟ್ ಕೆಲವು ಕಾಣಬಹುದು, ಕೆಲವು ಕಾಣದೇ ಇರ್ಬೋದು. ಬಟ್ ನನಗೆ ಯಾರು ಒಪ್ಲಿ ಬಿಡ್ಲಿ, ಅಟ್ಲೀಸ್ಟ್ ನಮ್ಮ ಕಾನ್ಶಿಯಸ್ ಅವರು ಪರ್ಮಿಟ್ ಮಾಡಬೇಕಲ್ಲ. ಸಮಥಿಂಗ್ ವಿ ಹ್ಯಾವ್ ಟು ಡೂ ಫಾರ್ ದಿಸ್ ಸೊಸೈಟಿ ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ. ಇಷ್ಟು ಹೊತ್ತು ಆದ್ರೂ ಕೂಡ ನನಗೆ ತಾಳ್ಮೆಯಿಂದ ಕಾಯ್ದು ಕರೆದು ವರ್ತೂರ್ ಲೇಕ್. ಎಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಅದೇನಿಲ್ಲ, ಅಲ್ವಾ ವರ್ತೂರ್ ಲೇಕ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಅಲ್ಲಿರೋ ಅಕ್ಕಪಕ್ಕ ಫ್ಯಾಕ್ಟ್ರಿಗಳು ಮತ್ತೊಂದೆಲ್ಲ ಆ ನೀರ್ನ ಅದಕ್ಕೆ ಬಿಡ್ತಾ ಇದ್ದಾರೆ. ವಿ ಹ್ಯಾವ್ ಟು ಫೋರ್ಸ್ ಅವ್ರದೇ ಆದಂತ STP ಮಾಡ್ಕೊಳಕ್ಕೆ ಒಂದು ಮಾಡಬೇಕು. ನಿನ್ನೆ ತಾನೇ ಒಂದು ಮೀಟಿಂಗ್ ಮಾಡಿ, ನೀವು ಜಸ್ಟ್ ಯಾವ್ದೋ ಪೇಪರ್ ಅಲ್ಲಿ ನೋಡಿ, ನಾನು ಬೆಂಗಳೂರು ಡಿಸ್ಟಿಕ್ ಅಲ್ಲಿ ಇರುವಂತ ಎಲ್ಲಾ ಕೆರೆಗಳಿಗೆ ಒಂದು ಸ್ಮಾಲ್ ಕಮಿಟಿ ಮಾಡಿ ಹೋಗಿ ಅದಕ್ಕೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ, ಎಲ್ಲೆಲ್ಲಿ ಇದನ್ನ ಡ್ರೈನೇಜ್ಗಳೆಲ್ಲ ನೀರು ಬಿಡ್ತಾ ಇದ್ದಾರೆ, ಅದನ್ನೆಲ್ಲ ಸ್ಟಾಪ್ ಮಾಡಿಸ್ಲಿಕ್ಕೆ ಆ ಫ್ಯಾಕ್ಟರಿ ಅವ್ರಿಗೆಲ್ಲ ಕಂಟ್ರೋಲ್ ಮಾಡಿ ಅವ್ರವ್ರ ಜಾಗದಲ್ಲೇ ಒಂದು ಪೊಲ್ಯೂಷನ್ ಇದನ್ನ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕೊಳ್ಬೇಕು ಅಂತ ಡೈರೆಕ್ಷನ್ಸ್ ಕೊಡಕ್ಕೆ ಈಗಿಂದ. ಯಾಕೆಂದ್ರೆ ಸಿಟಿ ಬೇರೆ, ಸಿಟಿ ಬುತ್ತಲು ಒಂದು ಡಿಸ್ಟಿಕ್ ಇದೆ, ಬೆಂಗಳೂರು ಡಿಸ್ಟಿಕ್ ಫುಲ್ ಇದೆ, ಅದಕ್ಕೆ ಕೂಡ ಮಾಡಬೇಕು ಅಂತ ಜಸ್ಟ್ ಒಂದು ನಿನ್ನೆ ತಾನೇ ಒಂದು ಡಿಸಿಷನ್ ತಗೊಂಡಿದ್ದೆ ನಾನು. ಎಷ್ಟಿದೆ